ಸ್ವಾಗತ, ಶುಭ ಸ್ವಾಗತ, ತಮಗೆಲ್ಲ ಸ್ವಾಗತ. ಹಾಯ್ ಫ್ರೆಂಡ್ಸ್, ಇವತ್ತು ಬಾಳೆ ಹೂವಿನಿಂದ ಮಾಡುವಂಥ ಒಂದು ರೆಸಿಪಿನ ತೋರಿಸ್ತಾ ಇದ್ದೀನಿ. ಬಾಳೆ ಹೂವು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬಾಣಂತಿಯವರು ಇದನ್ನು ತಗೊಳ್ಳೋದ್ರಿಂದ ಹಾಲು ಚೆನ್ನಾಗಿ ಉತ್ಪತ್ತಿ ಆಗುತ್ತೆ. ಹಾಗೆ ಇದರಲ್ಲಿ ಫೈಬರ್ ಕಂಟೆಂಟ್ ಕೂಡ ತುಂಬಾ ಇರೋದ್ರಿಂದ ಡೈಜೆಸ್ಟಿವ್ ಸಿಸ್ಟಮಿಗೆ ಹೆಲ್ಪ್ ಮಾಡುತ್ತೆ. ಇದು ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡ್ತಿರೋರಿಗೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಈ ಥರ ಹೀಗೆ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ತೆಗೆದು ಒಳಗಡೆ ಇರುವಂಥ ಹೂಗಳನ್ನೆಲ್ಲ ಒಂದು ತಟ್ಟೆನಲ್ಲಿ ಕಲೆಕ್ಟ್ ಮಾಡ್ಕೊಳ್ಳೋಣ. ಅದರ ಮೇಲ್ಗಡೆ ಸಿಪ್ಪೆ ತೆಗಿತಾ ಇದ್ದೀವಿ, ಅದನ್ನು ಕೂಡ ಒಂದು ರೆಸಿಪಿನ ಮಾಡ್ಬೋದು. ಅದನ್ನು ಮುಂದಿನ ಇದರಲ್ಲಿ ನಾನು ತೋರಿಸ್ತೀನಿ. ನಾನು ನಿಮಗೆ ಬಿಡಿಸಿರೋಂಥ ಹೂವುಗಳಲ್ಲಿ ಅದನ್ನು ನಿಧಾನಕ್ಕೆ ಬಿಡಿಸಿದ್ರೆ ಕೆಳಭಾಗದಲ್ಲಿ ಒಂದು ಪ್ಲಾಸ್ಟಿಕ್ ಥರ ಒಂದು ಪೀಸ್ ಇರುತ್ತೆ, ಅದನ್ನು ತೆಗಿಬೇಕು. ಯಾಕಂದರೆ ಅದು ಬೇಯೋದಿಲ್ಲ ಅದನ್ನು. ಮತ್ತು ಇನ್ನೊಂದು ಹಾಗೆ ಮಧ್ಯಭಾಗದಲ್ಲಿ ಒಂದು ಉದ್ದಕ್ಕೆ ಕಡ್ಡಿ ಥರ ಪೋಲನ್ ಇರುತ್ತೆ, ಪೋಲನ್ ಕೂಡ ತೆಗಿಬೇಕು. ಯಾಕಂದರೆ ಅದು ಕೂಡ ತುಂಬಾ ಬೇಯೋದು ಇಲ್ಲ, ಮತ್ತು ಅದು ಚಾಕುನಲ್ಲಿ ಕೂಡ ಕಟ್ ಮಾಡಲಿಕ್ಕೂ ಆಗಲ್ಲ, ಅಷ್ಟೊಂದು ಸ್ಟ್ರಾಂಗ್ ಆಗಿರುತ್ತೆ ಅದು. ಸೊ ಆ ಪೀಸು ನಮಗೆ ಬೇಡ. ಆ ಥರ ತೆಗೆದು ಉಳಿದಿರೋಂಥ ಹೂವು ಏನು ಉಳ್ಕೊಳ್ಳುತ್ತೆ ಅದನ್ನು ನಾವು ಕುಕ್ ಮಾಡಬೇಕು. ಈಗ ಅದನ್ನು ಸಪ್ರೇಟು ಇದನ್ನು ಸಪ್ರೇಟು ಮಾಡಿದ್ದೀನಿ ನೋಡಿ. ಇಲ್ಲಿ ಪಕ್ಕದಲ್ಲಿ ಏನು ಕಾಣ್ತಾ ಇದೆ ಇದೇನೇ ಮಧ್ಯದಲ್ಲಿ ತೆಗ್ದಿರೋಂಥ ಪೋಲನ್ಸು ಮತ್ತು ಕೆಳಭಾಗದಲ್ಲಿ ಸಿಗೋಂಥ ಪ್ಲಾಸ್ಟಿಕ್ ಥರ ಇದೆ ಅಂತ ಹೇಳಿದ್ನಲ್ಲ, ಅದು ನಮಗೆ ಉಪಯೋಗ ಬರೋದಿಲ್ಲ. ಯಾಕಂದರೆ ಕುಕ್ ಮಾಡಿದ್ರೂ ಕೂಡ ಅದು ಬೇಯೋದೇನೇ ಇಲ್ಲ. ಇದನ್ನು ಒಂದು ಬೌಲಲ್ಲಿ ಸ್ವಲ್ಪ ಅರಿಶಿನ ಮತ್ತು ಉಪ್ಪು ನೀರನ್ನು ಹಾಕ್ಕೊಂಡು ಅದರಲ್ಲಿ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಹಾಕಬೇಕು. ಯಾಕೆ ಈಗ ಹಾಕಬೇಕು ಅಂತ ಹೇಳಿದ್ರೆ ಅದು ಕಟ್ ಮಾಡಿದ್ಮೇಲೆ ಆಕ್ಸಿಡೈಸ್ಡ್ ಆಗಿ ಕಪ್ಪಾಗಿಬಿಡುತ್ತೆ. ಆ ಕಪ್ಪಾಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ ಹಾಗೆ ಹಾಕಬೇಕು. ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ, ಎಣ್ಣೆ ಕಾದ್ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕಬೇಕು. ಸಾಸಿವೆ ಚೆನ್ನಾಗಿ ಚಿಟಪಟ ಅಂದಮೇಲೆ ಅದಕ್ಕೆ ಕಡಲೆಬೇಳೆ ಉದ್ದಿನಬೇಳೆನ ಸ್ವಲ್ಪ ಹಾಕಬೇಕು. ಕಡಲೆಬೇಳೆ ಉದ್ದಿನಬೇಳೆನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅದು ಕ್ರಂಚಿಯಾಗಿ ಸಿಗಬೇಕು. ಅದಕ್ಕೆ ಸ್ವಲ್ಪ ಹಿಂಗನ್ನು ಕೂಡ ಸೇರಿಸ್ಕೋಬೇಕು. ಕರಿಬೇವಿನ ಸೊಪ್ಪನ್ನ ಹಾಕಿ ಅದು ಸಿಡಿದ್ಮೇಲೆ ಅದಕ್ಕೆ 3 ಹಸಿಮೆಣಸಿನ್ಕಾಯಿನ ಹಾಕೋಬೇಕು, ಸೀಳ್ಬಿಟ್ಟು ಅದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆಯಲ್ಲಿ ಖಾರದ ಅಂಶ ಎಲ್ಲ ಬಿಟ್ಟ ಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋಂಥ ಈರುಳ್ಳಿನ ಹಾಕ್ಕೊಂಡು ಅದು ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಟಿದೆ ಅಂದಮೇಲೆ ಅದಕ್ಕೆ ಉಪ್ಪು ಮತ್ತು ಅರಿಶಿನದ ನೀರಲ್ಲಿ ನೆನೆಸಿಟ್ಟಿರುವಂತಹ ಸಣ್ಣದಾಗಿ ಹೆಚ್ಚಿರುವಂಥ ಬಾಳೆ ಹೂವನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದು ಬೇಯಲಿಕ್ಕೆ ಒಂದು 15ರಿಂದ 20 ನಿಮಿಷ ತೊಗೊಳತ್ತೆ. ಇದಕ್ಕೆ ಸ್ವಲ್ಪ ಧನಿಯಾ ಪುಡಿನ ಸೇರಿಸಿ ಸ್ವಲ್ಪ ಆಮ್ಚೂರು ಪುಡಿನ ಸೇರಿಸೋಣ. ಯಾಕಂದರೆ ಆಮ್ಚೂರು ಪುಡಿ ಸೇರಿಸೋದ್ರಿಂದ ಹುಳಿ ಅಂಶ ಬರುತ್ತೆ. ಹುಳಿ ಅಂಶ ಸೇರಿದಾಗ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಟೇಸ್ಟ್ ಎಲ್ಲ. ಇದಕ್ಕೆ ಹುರಿದು ಪುಡಿ ಮಾಡ್ಕೊಂಡಿರೋ ಅಂತಹ ಸ್ವಲ್ಪ ಜೀರಿಗೆ ಪುಡಿನ ಕೂಡ ಸೇರಿಸಿ ಒಂದು ಅರ್ಧ ಲೋಟ ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಬೇಯೋಕ್ಕೆ ಬಿಡಬೇಕು. ಒಂದು 1/4 ಗಂಟೆ ಆದಮೇಲೆ ಅದನ್ನು ತೆಗೆದಾಗ ಚೆನ್ನಾಗಿ ಬೆಂದಿರುತ್ತೆ. ನೀರಿನಂಶ ಕೂಡ ಆಲ್ಮೋಸ್ಟ್ ಎಲ್ಲ ಡ್ರೈ ಆಗಿರುತ್ತೆ. ನೀರಿನಂಶ ಇನ್ ಕೇಸ್ ಸ್ವಲ್ಪ ಉಳ್ಕೊಂಡಿದ್ರೂ ಹೈ ಫ್ಲೇಮ್ ಮಾಡಿ ಅದನ್ನು ಚೆನ್ನಾಗಿ ನೀರಿನಂಶ ಹೋಗೋವರೆಗೂ ಹುರಿಬೇಕು. ಅದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಕಾಯಿ ತುರಿನ ಹಾಕಿ ಚೆನ್ನಾಗಿ ಮತ್ತೆ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ನೀರಿನಂಶ ಹೋಗೋವರೆಗೂ ಹುರ್ಕೊಂಡಾದಮೇಲೆ ಆರೋಗ್ಯಕರವಾಗಿರುವಂತಹ ಬಾಳೆ ಹೂವಿನ ಪಲ್ಯ ರೆಡಿ ಆಗುತ್ತೆ. ಸಾಧ್ಯ ಆದಷ್ಟು ಇದನ್ನೆಲ್ಲರೂ ತಿಂಗಳಿಗೆ 1-2 ಬಾರಿ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದನ್ನು ಚಪಾತಿ, ರೊಟ್ಟಿ, ಅನ್ನದ ಜೊತೆ ಕೂಡ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.